ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮತ್ತೆ ಮುಂದುವರಿಸಿದೆ. ಈಗಲೂ ಕೂಡ ಮುಂದುವರಿತಾ ಇದೆ ಇರಾನ್ ಮೇಲಿನ ದಾಳಿ. ಖಮೇನಿ ಹತ್ಯೆಯ ಬಳಿಕವೂ ಕೂಡ ದಾಳಿ ಮುಂದುವರೆದಿರುವಂತದ್ದು. ಇರಾನ್ನ 30 ಸ್ಥಳಗಳ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಅನ್ನ ಮಾಡಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. 30 ಸ್ಥಳಗಳ ಮೇಲೆ ಏರ್ ಸ್ಟ್ರೈಕ್ ನಡೆದಿದೆ. ಇರಾನ್ ಮಿಲಿಟರಿ ಶಕ್ತಿಯನ್ನ ದುರ್ಬಲಗೊಳಿಸೋದೇ ಇದರ ಗುರಿ. ನೇತನ್ಯಾಹು ಪಡೆಯಿಂದ ಮುಂದುವರಿದಂತಹ ಅಟ್ಯಾಕ್. ನೀವು ಇರಾನ್ ಹಾಗೆ ಇಸ್ರೇಲ್ನ ಸೇನಾ ಬಲ ನೋಡ್ತಾ ಹೋದ್ರೆ ಸೇನಾ ಶಕ್ತಿಯಲ್ಲಿ ಇರಾನ್ ಇಸ್ರೇಲಿಗಿಂತಲೂ ಅಂದ್ರೆ ಯೋಧರ ಶಕ್ತಿಯಲ್ಲಿ ಇರಾನ್ ಇಸ್ರೇಲಿಗಿಂತಲೂ ಹೆಚ್ಚಿನ ಶಕ್ತಿಯನ್ನು ಹೊಂದಿದೆ, ಹೆಚ್ಚಿನ ಯೋಧರನ್ನ, ಹೆಚ್ಚಿನ ಸೈನಿಕರನ್ನ ಹೊಂದಿದೆ. ಈಗ ಸದ್ಯ 30 ಸ್ಥಳಗಳನ್ನ ಅದರ ಸೇನಾ ಶಕ್ತಿಯನ್ನ ಕುಂದಿಸುವ ನಿಟ್ಟಿನಲ್ಲಿ ಇಸ್ರೇಲ್ ಏರ್ ಸ್ಟ್ರೈಕ್ ಅನ್ನ ಮಾಡಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ನಮ್ಮ ಜೊತೆ ಇಂಡೋ ಇರಾನಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ನ ಅಧ್ಯಕ್ಷರಾಗಿರುವಂತಹ ಸೈಯದ್ ಹಕೀಂ ರಜಾ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ರಜಾ ಸರ್, ಈಗ ಏನು ಯುದ್ಧ ನಡೀತಾ ಇದೆ ಈ ಇರಾನ್ ಅಥವಾ ಇಸ್ರೇಲ್ನಲ್ಲಿ, ನಿಮ್ಮ ಯಾರಾದರೂ ಸಂಬಂಧಿಕರು ಅಥವಾ ನಿಮಗೆ ಪರಿಚಯದವರು ಅಲ್ಲಿ ಇದ್ದಾರಾ ಸರ್? ಸಿಕ್ಕಾಕೊಂಡಿದ್ದಾರಾ ಹೇಗೆ? ಇಲ್ಲ, ಸಿಕ್ಕಾಕೊಂಡು ಅಂತಲ್ಲ, ಅಡ್ವೈಸರಿ ಆಲ್ಮೋಸ್ಟ್ 1 ವಾರ ಮುಂಚೆನೆ ಕೊಟ್ಟಿತ್ತು. ನಮ್ಮ ಅಣ್ಣನ ಹುಡುಗರು, ಸಿಸ್ಟರ್ಸ್, ಇದು ನಮ್ಮ ಫ್ಯಾಮಿಲಿಯವರು ಆಲ್ಮೋಸ್ಟ್ 25-30 ಜನ ಇದ್ದಾರೆ ಅಲ್ಲೇ. ಅದೇನಲ್ಲಿ ಇಲ್ಲಿ ಮೀಡಿಯಾದಲ್ಲಿ ಹೆಂಗ್ ತೋರಿಸ್ತಾ ಇದೆ ಅಲ್ಲಿ ಏನು ಇಲ್ವೇ ಇಲ್ಲ, ಆರಾಮಾಗಿದ್ದಾರೆ ಅವರು. ಅವ್ರು ಕೇಳಿದೆ, ನಾನು ನಿನ್ನೆ ರಾತ್ರಿ 11:30 ಮಾತಾಡಿದೆ. ಅವರು ಅಲ್ಲಿ ಇಫ್ತಿಯಾರ್ ಪಾರ್ಟಿ ಇತ್ತು, ರಂಜಾನ್ ಅಲ್ಲಿ ಇಫ್ತಿಯಾರ್ ಇರುತ್ತೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ನಮ್ಮ ಕನ್ನಡಿಗಾಸ್ 150 ಜನ ಮೇಲೆ ಇದ್ರು ಎಲ್ಲ. ಇಫ್ತಿಯಾರ್ ಎಲ್ಲ ಮಾಡಿದ್ರು. ಅದು ಏನಿಲ್ಲ, ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಅವರು ಹೇಳಿದ್ರು. ರಜಾ ಅವರೇ, ಈಗ ಅಲ್ಲಿ ಇರಾನ್ ಅಧ್ಯಕ್ಷರು ಏನಿದ್ರು ಅವರ ಇಡೀ ಕಟ್ಟಡವನ್ನು ಧ್ವಂಸ ಮಾಡಲಾಗಿದೆ, ಅವರ ಹತ್ಯೆ ಮಾಡಲಾಗಿದೆ ಅಂತೇಳಿ ಈಗೇನು ಮಾಹಿತಿಗಳು ಹರಿದಾಡ್ತಾ ಇದೆ, ಇದ್ರ ಬಗ್ಗೆ ನಿಮಗೆ ಏನಾರ ಮಾಹಿತಿ ಸಿಕ್ಕಿತ್ತಾ? ಹೌದು ಸರ್, ಹೌದು. ನಿನ್ನೆಯಿಂದ ರಾತ್ರಿಯಿಂದ ಅಮೆರಿಕ ಮತ್ತು ಇಸ್ರಾಯೇಲ್ ಅನೌನ್ಸ್ ಮಾಡಿದ್ರು ಇದು ಸತ್ತೋಗಿಟ್ಟಿದ್ದಾರೆ ಅಂತ. ನಾವು ಬೆಳಗ್ಗೆ 5:15 ಇರಾನ್ನಿಂದ ಕನ್ಫರ್ಮ್ ಆಯ್ತು, ಹೌದು ಅವರು ತೀರೋಗಿದ್ದಾರೆ ಅಂತ. ಅದು ಏನಿಲ್ಲ, ಅಲ್ಲಿ ಅದು ಸಿಸ್ಟಮ್. ಸುಪ್ರೀಂ ಲೀಡರ್ ಅಂದ್ರೆ ಬೇರೆ ಸುಪ್ರೀಂ ಲೀಡರ್ ಬರುತ್ತೆ. ಅಲ್ಲಿ ಒಂದು ಸಿಸ್ಟಮ್ ಇದೆ, ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಅಂತ ಒಂದು 88 ಮೆಂಬರ್ಸ್ ಟೀಮ್ ಇದೆ. ಅದು ಎವ್ರಿ 8 ಇಯರ್ಸ್ಗೆ ಒಂದ್ಸಾರಿ ಅವರು ಎಲೆಕ್ಷನ್ ಇರುತ್ತೆ. ಅದು ಎಲೆಕ್ಷನ್ ಅಲ್ಲಿ ಗೆದ್ದು ಬರ್ತಾರೆ. ಅವರು ಎಲೆಕ್ಟ್ ಮಾಡೋದು, ಅವರೇ ಮಾನಿಟರ್ ಮಾಡೋದು ಎಲ್ಲ ಪೂರ್ತಿ. 1979 ಇಂದ 1989 ವರೆಗೆ ಇಮಾಮ್ ಖುಮೈನಿ ಅಂತ ಅವರು ರೆವಲ್ಯೂಷನ್ ಎಲ್ಲ ಅವ್ರು ತಗೊಂಡ್ ಬಂದಿದ್ದು, ಅವ್ರು ಇದ್ರು. ಅದಾದ್ಮೇಲೆ 1989 ಇಂದ ನಿನ್ನೆವರೆಗೆ ಆಯತುಲ್ಲಾ ಖಾಮಿನಾಯಿ ಅವ್ರು ಸುಪ್ರೀಂ ಲೀಡರ್ ಆಗಿದ್ರು. ಇವಾಗ ಸದ್ಯಕ್ಕೆ ಆಕ್ಟಿಂಗು ನ್ಯಾಷನಲ್ ಸೆಕ್ಯೂರಿಟಿ ಚೀಫ್ ಅಲಿ ಲಾರಿಜಾನಿ ಮತ್ತು ಚೀಫ್ ಜಸ್ಟಿಸ್ ಆಫ್ ಇರಾನ್ ಮತ್ತು ಪ್ರೆಸಿಡೆಂಟ್ ಆಫ್ ಇರಾನ್ 3 ಜನ ಇವಾಗ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದ್ದಾರೆ. ಅನ್ಲೆಸ್ ಅಂಟಿಲ್ ಎನಿ ಮೂಮೆಂಟ್ ಆದ್ರೆ ಫ್ಯೂ ಅವರ್ಸ್ ಆದ್ಮೇಲೆ 1 ಡೇ 2 ಡೇಸ್ ಒಳಗಡೆ ಹೊಸ ಸುಪ್ರೀಂ ಲೀಡರ್ ಸೆಲೆಕ್ಟ್ ಆಗಿವರೆಗೆ ಇವರು ಆಕ್ಟಿಂಗ್ ಮಾಡ್ತಾರೆ, ನಡೀತಾ ಇದೆ. ಅಲ್ಲಿ ಏನು ಆ ಸಿಸ್ಟಮ್ ಮೇಲೆ ಏನು ಪ್ರಾಬ್ಲಮ್ ಇಲ್ಲ. ಸೇಮ್ ಲೈಕ್ ಆಸ್ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಇರುತ್ತಾರಲ್ಲ, 2 ಪವರ್, ಅದೇ ತರ ಅಲ್ಲಿ ಸುಪ್ರೀಂ ಲೀಡರ್, ಅದಾದ್ಮೇಲೆ ಪ್ರೆಸಿಡೆಂಟ್. ಸುಪ್ರೀಂ ಲೀಡರ್ ಬಂದ್ಬಿಟ್ಟು ರಿಲಿಜಿಯಸ್ ಸೈಡ್ ಇಂದ ಬರ್ತಾರೆ, ಪ್ರೆಸಿಡೆಂಟ್ ಬಂದ್ಬಿಟ್ಟು ಗವರ್ಮೆಂಟ್ ನಡೆಯೋದಕ್ಕೆ. ಓಕೆ ಸರ್, ಈಗ ಬೆಳಗ್ಗೆನೂ ಮತ್ತೆ ದಾಳಿ ಮುಂದುವರೆದಿದೆ, ಇಸ್ರೇಲ್ನ ಕಡೆಯಿಂದ ಮತ್ತೆ ದಾಳಿ ನಡೀತಾ ಇದೆ. ಈಗಲೂ ಕೂಡ ಏರ್ ಸ್ಟ್ರೈಕ್ ನಡೀತಾ ಇದೆ ಅಂತ ಮಾಹಿತಿ ಇದೆ. ಸೈರನ್ ಕೂಡ ಮೊಳಗ್ತಾ ಇದೆಯಂತೆ. ಅಲ್ಲಿ ಈಗೂ ಪರಿಸ್ಥಿತಿ ಅದೇ ರೀತಿ ಇದೆಯಂತ, ಹೇಗೆ? ಹೌದು ಸರ್, ಇವಾಗ ನಿನ್ನೆ 11:50ಗೆ ಅವ್ರಿಗೆ ಆಲ್ಮೋಸ್ಟ್ ಅವ್ರ ಮನೆ ಮೇಲೆ 30 ಬಾಂಬ್ಸ್ ಹಾಕಿ ಅವ್ರು ಕೊಳ್ಳೆ ಮಾಡಿರೋದು. ಅದು ಆದ್ಮೇಲೆ ಇರಾನಿಯನ್ಸ್ ಅವರೆಲ್ಲ ಇಮಿಡಿಯೇಟ್
ನೀವು ನೋಡಿದ್ದೀರಲ್ಲ, ನಿನ್ನೆಯಿಂದ ನೋಡ್ತಾ ಇದ್ದೀರಾ, ಎಲ್ಲ ಗಲ್ಫ್ ಮೇಲೆ 8 ಕಂಟ್ರೀಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಒಂದೇ ಅಲ್ಲ, ಅಮೆರಿಕ ಮೇಲೇನೂ ಮಾಡ್ತಾ, ಎಲ್ಲೆಲ್ಲೂ ಬೇಸಸ್ ಇದೆ. ಜಾರ್ಡನ್ ಆಗಲಿ, UAE ಆಗಲಿ, ಖತರ್ ಆಗಲಿ, ಕುವೈತ್ ಆಗಲಿ, ಸೌದಿ ಅರೇಬಿಯಾ ಆಗಲಿ, ಎಲ್ಲ ಕಂಟ್ರೀಸ್ ಮೇಲೆ ಒಂದೇ ಸರಿ ಅವರು ಎಲ್ಲ ಇಲ್ಲೆಲ್ಲಿ ಬೇಸಸ್ ಇರುತ್ತೆ ಅಲ್ಲ, ಅಮೆರಿಕನ್ ಬೇಸಸ್ ಮೇಲೆ ಅವರು ಮಿಸೈಲ್ಸ್ ಹಾಕ್ತಾ ಇದ್ದಾರೆ, ಡ್ರೋನ್ಸ್ ಹಾಕ್ತಾ ಇದ್ದಾರೆ. ಅದು ಆದ್ಮೇಲೆ ಎಂಟೈರ್ ಇಸ್ರಾಯಿಲ್, ಮೇನ್ಲಿ ಹೈಫಾ, ತಲವಿ ಅವ್ರ ಮೇಲೇನು ಸಖತ್ತಾಗಿ ಅವರು ಅಟ್ಯಾಕ್ಸ್ ಮಾಡ್ತಾ ಇದ್ದಾರೆ ಇರಾನ್ ಕಡೆಯಿಂದಾನು. ಓಕೆ ಸರ್, ನಿಮ್ಮ ರಿಲೇಟಿವ್ಸ್ ಇರಾನ್ ಮೇಲೆ ಅವರು ಹೆವಿ ಕ್ಯಾಲ್ಕುಲೇಷನ್. ಓಕೆ 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 ಹೇಳಿ ಸರ್, ಹೇಳಿ. ಅವರು ಅಮೆರಿಕ ಮತ್ತು ಇಸ್ರಾಯೇಲ್ ಕಡೆಯಿಂದಾನು ಅಟ್ಯಾಕ್ಸ್ ಆಗ್ತಾ ಇದೆ ಎಲ್ಲ, ತೆಹರಾನ್ ಮೇನ್ಲಿ. ಅದಾದ್ಮೇಲೆ ಎಂಟೈರ್ ಕಂಟ್ರಿ ಮೇಲೆ ಡಿಫ್ರೆಂಟ್ ಸಿಟೀಸ್ ಅಲ್ಲಿ, ಕಿರ್ಮಾನ್ಶಾ, ಆ ಎಲ್ಲ ಸಿಟೀಸ್ ಅಲ್ಲಿ ಅವರು ಮಿಸೈಲ್ಸ್ ಆಗ್ತಾ ಇದ್ದಾರೆ, ಇವರು ಆಗ್ತಾ ಇದ್ದಾರೆ. ಕಂಟಿನ್ಯೂಸ್ ನಡೀತಾ ಇದೆ. ಅವರು ನಿನ್ನೆ ರಾತ್ರಿ ಇರಾನಿಯನ್ ಇವರು ಮಿಲಿಟರಿ ಚೀಫ್ ಬಂದ್ಬಿಟ್ಟು ಹೇಳಿದ್ರು, ನಾವೆಲ್ಲ ಯೂಸ್ ಮಾಡ್ತಾ ಇರೋದು ಹಳೇದು ಅಂತ. ಇವತ್ತು ಬೆಳಗ್ಗೆನು IRGC ಚೀಫ್ ಅವ್ರು ಹೇಳಿದ್ರು, ಎಲ್ಲ ಹಳೆ ಮಿಸೈಲ್ಸ್ ಎಲ್ಲ ಆಗ್ತಾ ಇದೆ, ಇವಾಗ ನಾವು ಹೊಸ ಮಿಸೈಲ್ಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಹೊಸ ಮಿಸೈಲ್ಸ್. ಓಕೆ ಸರ್, ಈಗ ನಮಗಿರುವ ಮಾಹಿತಿಯ ಪ್ರಕಾರ ಖಮೇನಿ ಸೇರಿದಂತೆ IRGC ಚೀಫು ಹಾಗೆ ರಕ್ಷಣಾ ಸಚಿವರನ್ನು ಕೂಡ ಹತ್ಯೆ ಮಾಡಲಾಗಿದೆ ಅಂತೇಳಿ, ಈ ಅಟ್ಯಾಕ್ ಸುಮಾರು ಬೆಳಗ್ಗೆ 9:45 ಸುಮಾರಿಗೆ ನಡೆದಿತ್ತು ಅಂತ ಹೇಳಲಾಗ್ತಾ ಇದೆ. ನಿಮಗೆ ಅದ್ರ ಬಗ್ಗೆ ಏನಾರ ಮಾಹಿತಿ ಇತ್ತಾ? ಅಂದರೆ ಎಷ್ಟೊತ್ತಿಗೆ ನಡೀತು ಈ ಅಟ್ಯಾಕು, ಎಷ್ಟೊತ್ತಿಗೆ ಅವರ ಹತ್ಯೆ ಮಾಡಲಾಯಿತು ಅನ್ನೋದು, ಅದ್ರ ಬಗ್ಗೆ ಏನಾರ ಮಾಹಿತಿ ಸಿಕ್ಕಿತ್ತಾ ಸರ್? ಹೌದು, 9:45 ಇರಾನಿಯನ್ ಟೈಮ್, ಇಂಡಿಯನ್ ಟೈಮ್ ಬಂದ್ಬಿಟ್ಟು 11:45. ಆ ಟೈಮ್ಗೆ ಒಂದೇ ಸರ್ ಅಟ್ಯಾಕ್ ಮಾಡಿರೋದೇ ಫಸ್ಟ್ ಅಟ್ಯಾಕ್ ಅವ್ರ ಮನೆ ಮೇಲೇನೆ ಮಾಡಿರೋದು. ಅವ್ರು ಒಂದೇ ಕುಟುಂಬದಲ್ಲಿ ಎಲ್ಲ ಎಷ್ಟು ಜನ ಇದ್ರು ಅವರೆಲ್ಲ ತೀರೋಗಿದ್ದಾರೆ. ಅವ್ರು ಏನು ಅಂದ್ರೆ ಅಲ್ಲಿ ಎಲ್ಲಾರು ನಮ್ಮ ಇದರಲ್ಲಿ ರಿಲಿಜಿಯಸ್ ಅಲ್ಲಿ ಏನಿದೆ, ಮಾರ್ಟರ್ ಆಗುತ್ತಾರಲ್ಲ ಸತ್ತೋಗಿರೋದು, ಅದು ಬಂದ್ಬಿಟ್ಟು ಈ ವರ್ಲ್ಡ್ ಇಂದ ಬೇರೆ ಒಳಗೆ ಈ ಇದರಲ್ಲಿ ಅಲ್ಲಿಗೆ ಹೋಗೋದು ಇದು ಇರುತ್ತೆ. ನಾವು ಇದು ಒಂದು ಪ್ರೈಡ್. ಅವ್ರು ಏನ್ ಹೇಳ್ತಾ ಇದ್ದಾರೆ, 86 years ಆಗೋಗ್ಬಿಟ್ಟಿದೆ, ಯಾವಾಗ್ಲೂ ಸತ್ತೋಗ್ಬೇಕೇ ಬೇಕು. ಇವಾಗ ಮಾರ್ಟರ್ ಆಗಿರೋದು ಈ ತರ ಪ್ರೈಡ್ ನಮ್ಗೆ ಸಿಗೋರೋದೇ ಅದೇ ಜಾಸ್ತಿ ಅಂತ. ಅವ್ರು ನೀವು ನೋಡಿದ್ರೆ ಒಂದು ವಾರದಿಂದ ಅವ್ರು ಹೇಳ್ತಾ ಇದ್ರು, ನಾನ್ ಸತ್ತೋಗಿದ್ರೇನು ಇವ್ರು ಇರ್ತಾರೆ, ಇವ್ರು ಆಕ್ಟಿಂಗ್ ಮಾಡ್ತಾರೆ, ಅನ್ಲೆಸ್ ಅಂಟಿಲ್ ಹೊಸ ಲೀಡರ್ ಬರೋವರೆಗೆ ಇವ್ರು ಆಕ್ಟಿಂಗ್ ಆಗುತ್ತೆ ಅಂತ. ಮೊದಲೇ ಅವ್ರಿಗೆ ಗೊತ್ತಿತ್ತು ಏನೋ. ಅವ್ರು ಬಂದ್ಬಿಟ್ಟು IRGC ಲೀಡರ್ಸ್ ಇದ್ದಾರೆ, ಕಮಾಂಡರ್ಸ್ ಇದಾರಲ್ಲ, ಅವರಿಗೆಲ್ಲ ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್, ಫೋರ್ತ್ ಲೈನ್, ಫಿಫ್ತ್ ಲೈನ್, ಈ ತರ ಎಲ್ಲ ಅವ್ರು ಸತ್ತೋಗಿದ್ರೆ ಇವ್ರು ಸತ್ತೋಗಿದ್ರೆ ಇವ್ರು ಅಂತ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ 5 ಲೈನ್ಸ್ 1 2 3 4 5 ಅಂತ ಅದೆಲ್ಲ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಒಬ್ರು ಇಬ್ರು ಹೋದ್ರೆ ಅಷ್ಟೊಂದು ಚೇಂಜಸ್ ಆಗಿಲ್ಲ. ಅದು ಆಗಿರೋದು 11:50 ಆಲ್ಮೋಸ್ಟ್ ಇಂಡಿಯನ್ ಟೈಮ್ಗೆ, ನಿನ್ನೆ ಬೆಳಗ್ಗೆ. ಇಲ್ಲಿವರೆಗೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಬಹಳ ಅವರು ಅಟ್ಯಾಕ್ಸ್ ಮಾಡ್ತಾವ್ರೆ ಎಲ್ಲಾ ಕಡೆ. ನೇವಲ್ ಶಿಪ್ಸ್ ಅಟ್ಯಾಕ್ ಮಾಡ್ತಾ ಇದೆ, ಸ್ಟೇಟ್ ಆಫ್ ಹರ್ಮೂಸ್ ಇದೆ ಅಲ್ಲ, ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಕಂಟ್ರೀಸ್ಗೆ ಅಟ್ಯಾಕ್ಸ್ ಮಾಡ್ತಾ ಇದ್ದಾರೆ. ಯಾರಿಗೂ ಅಷ್ಟೊಂದು ಧೈರ್ಯ ಇಲ್ಲ ಇರಾನ್ ಮುಂದೆ ಬಂದು ನಿಂತ್ಕೊಳ್ಳೋದಕ್ಕೆ. ನೀವು ವರ್ಲ್ಡ್ ನಿಮ್ಗೆ ಗೊತ್ತು ಇರೋದು ಶಕ್ತಿ USA ಮತ್ತು ಇಸ್ರಾಯೇಲ್ ಸೆಕೆಂಡ್ ಪವರ್, ಇಬ್ಬರಿಗೂ ಸೇರಿಸಿ ಮಾಡ್ತಾ ಇರೋದಕ್ಕೆ ಎಲ್ಲರೂ ನೋಡ್ತಾ ಇದ್ದೀರಾ. ನಾವು ಎಲ್ಲ ನೋಡ್ತಾ ಇದ್ದೀನಿ ಹೆಂಗ್ ನಡೀತಾ ಇದೆ ಅಂತ ಯುದ್ಧ. ಓಕೆ ಸರ್, ಈಗ ಇರಾನ್ ಕೂಡ ನಾವು ರಿಟ್ಯಾಲಿಯೇಟ್ ಮಾಡ್ತೀವಿ, ನಾವು ಇದನ್ನ ಸುಮ್ಮನೆ ಬಿಡೋದಿಲ್ಲ, ನಾವು ಪ್ರತೀಕಾರವನ್ನು ತೀರಿಸ್ಕೋತೀವಿ ಅಂತ ಇರಾನ್ ಕೂಡ ಹೇಳಿದೆ. ಸೊ ಯಾವ ರೀತಿಯ ರಿಟ್ಯಾಲಿಯೇಷನ್ ಇರಬಹುದು ಅಂತ, ಅಂದರೆ ಈಗ ಆಗ್ತಾ ಇರೋದು ಏನು ನಡೀತಾ ಇದೆಯೋ ಇಷ್ಟರಲ್ಲೇ ಸೀಮಿತ ಆಗಿರುತ್ತಾ, ಇನ್ನೂ ಹೆಚ್ಚಿಗೆ ಆಗ್ಬೋದಾ ಅಂತ ನಿಮ್ಮ ಒಂದು ಅನುಭವದ ಪ್ರಕಾರ? ಅವ್ರು ಏನ್ ಹೇಳ್ತಾರೆ, ಬೆಳಗ್ಗೆ ಅವರೇ IRGC ಚೀಫ್ ಇವತ್ತು ಬೆಳಗ್ಗೆ ಅವ್ರು ಹೇಳಿದ್ರು, ಡಿಕ್ಲೇರ್ ಮಾಡಿದ್ಮೇಲೆ ತೀರೋಗಿದ್ದಾರೆ ಅಂತ ಡಿಕ್ಲೇರ್ ಆಗಿದ್ಮೇಲೆ ಅವ್ರು ಏನ್ ಹೇಳಿದ್ರು, ನಿನ್ನೆ ಏನ್ ಮಾಡಿದ್ದೀವಿ ಅದೆಲ್ಲ ಹಳೇದು, ಇವಾಗ ನಾವು ಹೊಸ ರಿಯಲ್ ವಾರ್
ಸ್ಟಾರ್ಟ್ ಆಗೋದು ಇವಾಗ ಅಂತ ಅವ್ರು ಹೇಳ್ತಾ ಇದ್ದಾರೆ. ರಿಯಲ್ ವಾರ್ ಆಗಿದ ಮೇಲೆ ನಮ್ಮ ಅವರು ರಿಲಿಜಿಯಸ್ ಗುರು ಅವರು ಸತ್ತೋಗಿರೋದು. ಯಾರೇ ವರ್ಲ್ಡ್ ಅಲ್ಲಿ ಕೋಟಾನ್ ಜನ ಇದ್ದಾರೆ. ಈವನ್ ನೀವು ನೋಡಿ, ಬರೋದು ಮುಂಚೆ ದಿನ ಇದೆ, ಬರೋದು ತಿಂಗಳಲ್ಲಿ ಎಷ್ಟೋ ಇದು ಅಮೆರಿಕನ್ ಹಿಚ್ಮನಿ ಇದೆ ಅಲ್ಲ, ಅವ್ರ ದಾದಾಗಿರಿ ಗುಂಡಾಗಿರ್ದಿ ಅಂತ, ಅದು ಎಲ್ಲ ಫಿನಿಶ್ ಆಗೋವರೆಗೆ ಅವ್ರು ಬಿಡೋದಿಲ್ಲ. ಇದು ನಡೀತಾ ಇರುತ್ತೆ. ಇದು ರಿಯಲ್ ವಾರ್ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳ್ತಾರೆ, ಇವಾಗ ಸ್ಟಾರ್ಟ್ ಮಾಡ್ತೀವಿ ಅಂತ. ಓಕೆ ಸರ್, ನಿಮ್ಮ ಫ್ಯಾಮಿಲಿ ಅಂದ್ರೆ ನಿಮ್ಮ ರಿಲೇಟಿವ್ಸ್ ಎಲ್ಲ ಅಲ್ಲಿ ಏನಿದ್ದಾರೆ ಅವರು ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಈಗ? ಹೌದು ಹೌದು. ನಿನ್ನೆ ರಾತ್ರಿ 11 ಗಂಟೆಗೆ ಅವರು ಇಫ್ತಿಯಾರ್ ಪಾರ್ಟಿ ಇತ್ತು. ಅವರೆಲ್ಲ ಇಂಡಿಯನ್ ಟೈಮ್ 11 ಗಂಟೆ ಅಂದ್ರೆ ಅಲ್ಲಿ 9 ಗಂಟೆಗೆ ಎಲ್ಲ ಇಫ್ತಿಯಾರ್ ಎಲ್ಲ ಮಾಡ್ಕೊಂಡು ಮನೆಗೆ ಬಂದಿವಿ. ಇವಾಗ ಇಂಟರ್ನೆಟ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಮಾತಾಡಿದ್ರು ನಿನ್ನೆ ರಾತ್ರಿನೇ. ಓಕೆ, ಅವ್ರೆಲ್ಲ ನಮ್ಮ ಅಲಿಪುರದ ಒಂದು ಇದು ಇದೆ, ಹಳ್ಳಿ ಇದೆ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗೋರಿಬಿದನೂರು ತಾಲೂಕಲ್ಲಿ. ಆ ಊರಿಂದ ಹೆಚ್ಚು ಕಡಿಮೆ 125 ಜನ ನಿನ್ನೆ ಸೇರಿಸಿದ್ರು ಅಂತೆ, ಲೇಡೀಸ್ ಮಗಳು ಎಲ್ಲ ಚಿಲ್ಡ್ರನ್ಸ್ ಎಲ್ಲ. ಸರ್, ಈಗ ಬಿಸ್ನೆಸ್ ಆಂಗಲ್ಗೆ ಬರೋಣ. ನೀವು ಇಂಡೋ ಇರಾನಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ನ ಅಧ್ಯಕ್ಷರಾಗಿರೋದ್ರಿಂದ ಇಂಡಿಯಾಕ್ಕೆ ಈ ಯುದ್ಧದಿಂದ ಅಥವಾ ಖಮೇನಿಯವರ ಹತ್ಯೆದಿಂದಾಗಿ ಯಾವ ರೀತಿಯ ಎಫೆಕ್ಟ್ ಆಗಬಹುದು ಅಂತ ಬಿಸ್ನೆಸ್ ವೈಸ್? ಏನು ಎಫೆಕ್ಟ್ ಆಗೋದಿಲ್ಲ. ಬಿಸ್ನೆಸ್ ನೋಡಬೇಕಾದ್ರೆ 2019 ಇಂದ 2018 ಅಲ್ಲಿ ಅವ್ರ ಟ್ರಂಪ್ JCPO ಇತ್ತು ಅಲ್ಲ, ಅದು ಕ್ಯಾನ್ಸಲ್ ಮಾಡಿದ್ಮೇಲೆ ನಮ್ಮ ಬಿಸ್ನೆಸ್ ರಿಲೇಷನ್ಸ್ ಕಡಿಮೆ ಆಗಿದೆ. 2019 ಇಂದ ಆಲ್ಮೋಸ್ಟ್ 6-7 ಇಯರ್ಸ್ ಇಂದ ಅಷ್ಟೊಂದು ಬಿಸ್ನೆಸ್ ಆಗ್ತಾ ಇಲ್ಲ, ಡ್ಯೂ ಟು ಸಾಂಕ್ಷನ್ಸ್. ನಮ್ಮ ಅಮೆರಿಕನ್ ಸ್ಯಾಂಕ್ಷನ್ಸ್ ಇತ್ತು ಅಲ್ಲ, ಅದಕ್ಕೆ. ಈ ಯುದ್ಧದಲ್ಲಿ ಅಮೆರಿಕನ್ ಹೆಜುಬನಿ ಹೋದ್ರೆ ಇಸ್ರಾಯೇಲ್ ಅಮೆರಿಕನ್, ಅದು ಆದ್ಮೇಲೆ ನಾವು ಇಂಡಿಯಾ ಮತ್ತು ಇರಾನ್ ಹಳೆ ಫ್ರೆಂಡ್ಸ್, ಏನು ಹೊಸದಿಲ್ಲ. ಇಸ್ರಾಯೇಲ್ ಬಂದ್ಬಿಟ್ಟು 50 ಇಯರ್ಸ್ ಇಂದ ನಾವು 1996 ಆದ್ಮೇಲೆ ಅಂಬಾಸಿ ಓಪನ್ ಆಗಿರೋದು. ಅದಕ್ಕೆ ಮುಂಚೆ ನಾವು ರಿಕಗ್ನೈಸೇ ಮಾಡ್ತಾ ಇರಲಿಲ್ಲ ನಮ್ಮ ಇಂಡಿಯಾ ಕಡೆಯಿಂದ. ಇವಾಗ ಮಾಡಿರೋದು ಇದು 2014 ಆದ್ಮೇಲೆ ಸ್ವಲ್ಪ ಆಗಿ 2019 ಆದ್ಮೇಲೆ ಜಾಸ್ತಿ ಕನೆಕ್ಷನ್ಸ್ ಆಗ್ತಾ ಇರೋದು. ಇರಾನ್ ಇಂದ ನಾವು ಇಂಡಿಯಾ ಮತ್ತು ಇರಾನ್ ಇದು ಹಂಡ್ರೆಡ್ಸ್ ಆಫ್ ಇಯರ್ಸ್ ರಿಲೇಷನ್ಸ್ ಇರೋದು. ಇದು ಬಂದ್ಬಿಟ್ಟು ಇದು ಒನ್ಸ್ ಅಮೆರಿಕನ್ ಹಿಜ್ಮನಿ ಹೋದ್ರೆ, ಏನು ಹಿಜ್ಮನಿ ಇದೆಯಾ ಹೋದ್ರೆ, ನಾವು ಇಂಡಿಯಾವು ನಾವು ಕೂಡ ಅವ್ರು ಏನ್ ಹೇಳ್ತಾ ಇದ್ದಾರೆ, ನಾವು ಪಾಸ್ಟ್ ಹೋದ್ರೆ ಇರಾನಿಯನ್ ಸುಪ್ರೀಂ ಲೀಡರ್ ಏನ್ ಹೇಳಿದ್ರು, ಇವಾಗ ವಾರ್ ಆದ್ರೆ ಏನೇನ್ ಅಮೆರಿಕನ್ ಹಿಜ್ಮನಿ ಇದೆ ಅಲ್ಲ ಅವ್ರದ್ದೆಲ್ಲ ಮುಗಿಸಿ, ಪವರ್ಸ್ ಎಲ್ಲ ವೆಸ್ಟ್ ಸೈಡ್ ಇದೆ ಅಲ್ಲ, ಅಮೆರಿಕ ಮತ್ತು ಯುರೋಪಿಯನ್, ಅದು ಎಲ್ಲ ಮುಗಿಸ್ದು ಅಲ್ಲಿ ಫಿನಿಶ್ ಆಗಿಬಿಡುತ್ತೆ. ನಮ್ ಏಷ್ಯಾ ಕಡೆ ಬರುತ್ತೆ ಎಲ್ಲಾ ಪವರ್ಸ್ ಬಂದ್ಬಿಟ್ಟು ನಮ್ ಏಷ್ಯಾ ಕಡೆ ಅಂದ್ರೆ ನಾವು ಇಂಡಿಯಾ ಇದ್ದೀವಿ, ಇರಾನ್ ಇದ್ದೀವಿ, ಚೈನಾ ಇದ್ದೀವಿ, ರಷ್ಯಾ, ಈ 4 ಕಂಟ್ರೀಸ್ ವಿಟೋ ಪವರ್ಸ್ ಆಗುತ್ತೆ. ಅದು ವಿಟೋ ಪವರ್ಸ್ ಎಲ್ಲ ಹೋಯ್ತು ಈ ವಾರದಲ್ಲಿ. ಎಲ್ಲ ಇದೇ ವಾರ್ ಡಿಸೈಡ್ ಮಾಡೋದು ವಿಟೋ ಪವರ್ಸ್ ಯಾರು ಇರ್ತಾರೆ ಅಂತ. ಇವಾಗ ಅಮೆರಿಕನ್ ವಿಟೋ ಪವರ್ ಹೋಗ್ಬಿಡುತ್ತೆ. ಓಕೆ ಓಕೆ ಸರ್, ಈಗ ಅಲ್ಲಿ ಉತ್ತರಾಧಿಕಾರಿಯ ನೇಮಕ ಅಂದರೆ ಸಕ್ಸೆಸರ್, ಖಮೇನಿಗೆ ಸಕ್ಸೆಸರನ್ನು ನೇಮಕ ಮಾಡೋದ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದೆ. ಆಯ್ಕೆ ಪ್ರಕ್ರಿಯೆ ಶುರುವಾಗಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಯಾವ ರೀತಿಯಲ್ಲಿ ನಡೆಯುತ್ತೆ ಈ ಪ್ರಕ್ರಿಯೆ ಅಂತೇಳಿ, ಹಾಗೆ ಒಂದು 3-4 ಜನರ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಯಾವ ರೀತಿಯಲ್ಲಿ ಪ್ರಕ್ರಿಯೆ ನಡೆಯುತ್ತೆ, ಯಾವ ರೀತಿ ಆಯ್ಕೆ ಮಾಡ್ತಾರೆ ಸಕ್ಸೆಸರ್ನ ಅಂತ? ನೋಡಿ ಸರ್, ಅಲ್ಲಿ ಒಂದು ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಅಂತ ಇರುತ್ತೆ. ಅಲ್ಲಿ ಫಾರ್ಸಿಯಲ್ಲಿ ಹೇಳ್ತಾರೆ ಮಜ್ಲಿಸ್ ಕುಬುರ್ಗಾನ್ ಅಂತ ಒಂದು ಬಾಡಿ ಇದೆ. ಒಂದು ಬಾಡಿ, ಅದು ಬಂದ್ಬಿಟ್ಟು 88 ಮೆಂಬರ್ಸ್ದು ಬಾಡಿ ಇದೆ. ಅದು ಆ ಬಾಡಿನೇ ಎಲೆಕ್ಟ್ ಮಾಡೋದು. ಅವರು ಆ ಬಾಡಿಯಲ್ಲೇ 88 ಮೆಂಬರ್ಸ್ ಅಲ್ಲೇ ಯಾರು ಒಬ್ರು ಬರ್ತಾರೆ. ಅದು ಇನ್ನೂ ಕೂತ್ಕೊಂಡಿಲ್ಲ, ಯಾಕಂದ್ರೆ ವಾರ್ಡ್ ನಡೀತಾ ಇರೋದಕ್ಕೆ ಅವರು ಸೀಕ್ರೆಟ್ ಲೊಕೇಶನ್ ಅಲ್ಲಿ ಎಲ್ಲೋ ಮೀಟ್ ಮಾಡ್ತಾರೋ ಹೆಂಗ್ ಮಾಡ್ತಾರೋ ಇನ್ನೂ ಡಿಸೈಡ್ ಮಾಡಿಲ್ಲ. ಅದಕ್ಕೆ ಅಲ್ಲಿ ಸೆಲೆಕ್ಟ್ ಮಾಡೋವರೆಗೆ ಟೈಮ್ ಬೀಂಗ್ ಬಂದ್ಬಿಟ್ಟು ನ್ಯಾಷನಲ್ ಸೆಕ್ಯೂರಿಟಿ ಚೀಫ್ ಅಲಿ ಲಾರಿಜಾನಿ, ಚೀಫ್ ಜಸ್ಟಿಸ್ ಆಫ್ ಇರಾನ್ ಮತ್ತು ಪ್ರೆಸಿಡೆಂಟ್ ಆಫ್ ಇರಾನ್, ಈ 3 ಜನ ಆಕ್ಟಿಂಗ್ ಇರ್ತಾರೆ ಆಸ್ ಪರ್ ದಿ ಅಲ್ಲಿ ಬೈಲಾಸ್ ಅಲ್ಲಿ ಇರೋದು ಕಾನೂನು ಪ್ರಕಾರ. ಅಲ್ಲಿ ಈ 3 ಜನ ಲೀಡ್ ಮಾಡ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ ಟೈಮ್ ಬೀಯಿಂಗ್. ಇದು ಆದ ತಕ್ಷಣ, ಎಲೆಕ್ಟ್ ಆದ ತಕ್ಷಣ ಹೆಸರು ಬರುತ್ತೆ. ಅದೆಲ್ಲ ಹೇಳ್ತಾ ಇರುತ್ತೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ.
ಅವರು ಏನು ಇದು ಇಲ್ಲ, ಲೀಡರ್ ಬಂದ್ಬಿಟ್ಟು ಅವರು ಸಕ್ಸೆಸರ್ಗೆ ಎಲೆಕ್ಟ್ ಮಾಡಲ್ಲ. ಆ ಕಮಿಟಿ ಇರುತ್ತೆ, ಆ ಕಮಿಟಿ ಎಲೆಕ್ಟ್ ಮಾಡೋದು. ಓಕೆ, ಥ್ಯಾಂಕ್ ಯು ಸೈಯದ್ ಹಕೀಂ ರಜಾ ಅವರೇ ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆನಲ್ಲಿ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.